ಕರ್ನಾಟಕದ 28 ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸೀಟು ಸಿಗುತ್ತೆ ಇವೆಲ್ಲ ನೋಡ್ತಾ ಹೋಗೋಣ. ಲೋಕಸಭಾ ಚುನಾವಣಾ ಮತ ಎಣಿಕೆಗೆ ಕ್ಷಣಗಣನೆ ಆರಂಭ ಆಗಿದ್ದು ಕೆಲವೇ ಕ್ಷಣಗಳಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ. ಕರ್ನಾಟಕದ 28 ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸೀಟು, ಕರ್ನಾಟಕದ ಜೊತೆಗೆ ಇಡೀ ದೇಶ ಅಂತ ತಗೊಂಡಾಗ 542 ಲೋಕಸಭಾ ಕ್ಷೇತ್ರಗಳಿಗೂ ಇವತ್ತೇ ಮತ ಎಣಿಕೆ ಆಗ್ತಾ ಇದೆ. ಕಾಂಗ್ರೆಸ್ನ ಲೆಕ್ಕಾಚಾರ ನಿಜವಾಗುತ್ತಾ ಅಥವಾ ಬಿಜೆಪಿ ಹಾಕೊಂಡಿರುವ ಗಣಿತ ಸರಿಯಾಗುತ್ತಾ, ಗುಣಾಕಾರ ಸರಿಯಾಗುತ್ತಾ? ಎಕ್ಸಿಟ್ ಪೋಲ್ ಭವಿಷ್ಯವೇ ಅಂತಿಮ ಫಲಿತಾಂಶವಾಗುತ್ತಾ? ನಂಬರ್ಸ್ಗಳು ಸ್ವಲ್ಪ ಏರುಪೇರಾಗಬಹುದು ಅಷ್ಟೇಯಾ? ಎಕ್ಸಿಟ್ ಪೋಲ್ ಕೊಟ್ಟಿರುವಂತೆಯೇ NDA ಮುಂದುವರೆದ್ರೆ ಪ್ರಧಾನಿ ಯಾರಾಗ್ತಾರೆ ಅನ್ನುವಂತಹ ಗೋಜಲೇ ಇಲ್ಲ, ಇರುವಂಥವರೇ ಮುಂದುವರಿತಾರೆ. NDA ಬಂದ್ರೆ INDA ಒಕ್ಕೂಟ ತಾವು ಅಂದ್ಕೊಂಡಂಗೆ ನಾವು 250 ದಾಟ್ತೀವಿ ಅಂತೆಲ್ಲ ಅಂದ್ಕೊಂಡಂಗೆ ಆಗಿಬಿಟ್ರೆ ಆಗ ಅಲ್ಲಿ ಯಾರು ಅಭ್ಯರ್ಥಿ ಅನ್ನುವಂಥದ್ದು ಕುತೂಹಲ ಆಗುತ್ತೆ, ಪ್ರಧಾನಿ ಯಾರಾಗ್ತಾರೆ ಅನ್ನುವಂಥದ್ದು ಕುತೂಹಲ ಆಗುತ್ತೆ. ಅಥವಾ ಅತಂತ್ರ ಏನಾದರೂ ಬಂದ್ಬಿಟ್ರೆ ಇದನ್ನೂ ತಳ್ಳಿ ಹಾಕುವಂಗಿಲ್ಲ. ಯಾಕಂದ್ರೆ ಎಲ್ಲಾ ಸಲವೂ ಎಕ್ಸಿಟ್ ಪೋಲೇ ಒಂದು ನಿಖರವಾಗಿ ಬಂದಿದೆ, ಎಕ್ಸಿಟ್ ಪೋಲ್ ಭವಿಷ್ಯವೇ ಒಂದು ಅಂತಿಮ ಅನ್ನುವಂಗಿಲ್ಲ. ಕೆಲವು ಸಲ ತಲೆ ಕೆಳಗಾಗಿರುವಂಥದ್ದು ಇದೆ. ಎಕ್ಸಾಂಪಲ್ ತೀರಾ ಇತ್ತೀಚೆಗೆ ನೋಡೋದಾದ್ರೆ 1 ವರ್ಷ ಪೂರೈಸಿರುವಂತಹ ರಾಜ್ಯದಲ್ಲಿ ನಮ್ಮ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನಿದೆ, ಇದು ವಿಧಾನಸಭಾ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಎಕ್ಸಿಟ್ ಪೋಲ್ಗಳು ಅಥವಾ ಚುನಾವಣೋತ್ತರ ಸಮೀಕ್ಷೆ ಕೊಟ್ಟಂತಹ ಅಂಕ ಕೇವಲ ಅವರಿಗೆ 65ರಿಂದ 70. ಬಟ್ ಅವ್ರು ಬಂದಿದ್ದೆಷ್ಟು? ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದ್ರು. ಹಾಗೆಯೇ ಇಲ್ಲೂ ಕೂಡ ಆಗುತ್ತಾ? ಅಥವಾ ಎಲ್ಲ ಎಕ್ಸಿಟ್ ಪೋಲ್ಗಳು, ಯಾವುದೇ ಒಂದೇ ಒಂದು ಎಕ್ಸಿಟ್ ಪೋಲ್ ಕೂಡ INDA ಪರವಾಗಿ ಇರಲಿಲ್ಲ ಈ ಸಲ. ಪರವಾಗಿ ಇರಲಿಲ್ಲ ಅಂದ್ರೆ ಮತಗಣಿತವನ್ನ ಅಥವಾ ಮತ ಲೆಕ್ಕಾಚಾರ ಅಂದ್ರೆ ಜನರ ಸಮೀಕ್ಷೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಜನರ ತೀರ್ಪು ಏನಾಗಿರುತ್ತೆ ಅಂದಾಗ ರಾಜ್ಯದಲ್ಲಿ ಏನೇ ಲೆಕ್ಕಾಚಾರ ಇರಲಿ ದೇಶಕ್ಕೆ ಮೋದಿಯೇ ಬೇಕು ಅಂತ ಒಕ್ಕೊರ್ಲಿನಿಂದ ಕೇಳಿದಂತೆ ಕಾಣಿಸ್ತದೆ ಮೇಲ್ನೋಟಕ್ಕೆ. ಎಕ್ಸಿಟ್ ಪೋಲ್ ಅನ್ನು ಗಮನಿಸಿದಾಗ ಇವೆಲ್ಲವಕ್ಕೂ ಒಂದು ಅಂತಿಮ ಮುದ್ರೆ ಬೀಳಬೇಕು. ಯಾರು INDA ಅಥವಾ NDA ಗೊತ್ತಾಗಬೇಕು ಅಂದರೆ ಇನ್ನು ಕೆಲ ಗಂಟೆಗಳು ನಾವು ಕಾಯಲೇಬೇಕು. ಯಾಕಂತ ಹೇಳಿದ್ರೆ 12:30 ಅಷ್ಟೊತ್ತಿಗೆ ನಮಗೆ ಒಂದು ಕ್ಲಾರಿಟಿ ಅನ್ನುವಂಥದ್ದು ಸಿಗುತ್ತೆ. ಮಧ್ಯಾಹ್ನ 12:30 ಅಷ್ಟೊತ್ತಿಗೆ ಮೋದಿಯೇ ಮುಂದುವರಿತಾರಾ ಅಥವಾ INDA ಒಕ್ಕೂಟನ? ಕಾಂಗ್ರೆಸ್ ಬಹಳ ಆತ್ಮವಿಶ್ವಾಸದಲ್ಲಿದೆ. ನೋಡ್ತಾ ಇರಿ, ಮೊನ್ನೆ ಆಗಿರುವಂಥದ್ದು ಎಕ್ಸಿಟ್ ಪೋಲ್ ಅದು ಮೋದಿ ಪೋಲ್ ಅಷ್ಟೇ, ಎಲ್ಲವೂ ತಲೆ ಕೆಳಗಾಗುತ್ತೆ ಅಂತ ತಾಯಿ ಮತ್ತು ಮಗ ಸೇರಿದಂತೆ ಒಕ್ಕೊರಲಿನಿಂದ ಹೇಳಿದ್ರು. ಯಾರು? ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ. ಅದೇ ರೀತಿ ಏನಾದರೂ ಮ್ಯಾಜಿಕ್ ಆಗಿಬಿಡುತ್ತೆ ಕೊನೆ ಕ್ಷಣದಲ್ಲಿ, ಗೊತ್ತಿಲ್ಲ. ಇನ್ನು ನಮ್ಮ ರಾಜ್ಯ ಅಂತ ತಗೊಂಡಾಗ ಇಡೀ ದೇಶದಲ್ಲೇ ಅದಾದ್ರೆ ನಮ್ಮ ರಾಜ್ಯದಲ್ಲಿ 28 ಕ್ಷೇತ್ರಗಳು. ಕೆಲವೊಂದು ತೀರಾ ಪೈಪೋಟಿಯನ್ನ ನಡೆಸಿ ಬಿಜೆಪಿಯಲ್ಲಿ ಟಿಕೆಟ್ ಹಾಲಿ ಸಂಸದರಿಗೆ ಕೈ ಬಿಟ್ಟು ಹೊಸಬ್ರಿಗೆ ಮಣೆ ಹಾಕಿ ಅವ್ರು ಒಳಗೆ ಏನಾದರೂ ಬಂಡಾಯ ಇದ್ದಿದಾರ, ಅವೆಲ್ಲವಕ್ಕೂ ಉತ್ತರ ಇವತ್ತು ಸಿಗುತ್ತೆ. ಮೇಲ್ನೋಟಕ್ಕೆ ಬಂಡಾಯ ಇದ್ದಂತೆ ಕಾಣಿಸ್ಲಿಲ್ಲ ಅಂದ್ರೂ ಕೂಡ ಅವರ ಕೆಲಸ ಏನು, ಪಕ್ಷಕ್ಕೆ ನಿಯತ್ತೇನು, ಪಕ್ಷದ ಅಭ್ಯರ್ಥಿ ಪರವಾಗಿ ಅವ್ರು ಮಾಡಿದಂತಹ ಕೆಲಸಗಳೇನು, ಇವೆಲ್ಲವಕ್ಕೂ ಕೂಡ ಉತ್ತರ ಸಿಗುತ್ತೆ. ಹಲವು ಕ್ಷೇತ್ರಗಳಿದೆ, ಯಾವುದೋ 1 ಅಥವಾ 2 ಅಂತಲ್ಲ. ಅದರ ಜೊತೆಗೆ ಹೈ ವೋಲ್ಟೇಜ್ ಕಣ ಅಂತ ಕರೆಸ್ಕೊಳ್ತಾ ಇದ್ದ ಬೆಂಗಳೂರು ಗ್ರಾಮಾಂತರ ಏನಾಗುತ್ತೆ ಅನ್ನುವಂತಹ ಕುತೂಹಲ ಬರೀ ಬೆಂಗಳೂರು ಗ್ರಾಮಾಂತರದ ಜನರಿಗೆ ಮಾತ್ರ ಅಲ್ಲ, ಇಡೀ ರಾಜ್ಯ ಬಿಟ್ಟ ಕಣ್ಣನ್ನ ಬಿಟ್ಟಂಗೆ ಕಾದು ಕುಳಿತಿದೆ.